ಈ ನಡುವೆ ಚಿಕ್ಕಬಳ್ಳಾಪುರ ಭಿನ್ನಮತಕ್ಕೆ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಅವರು ಮದ್ದು ಅರಿತಾರಾ? ಈ ಪ್ರಶ್ನೆ. ಏಪ್ರಿಲ್ 2ನೇ ತಾರೀಕು ಅಮಿತ್ ಶಾ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಇಟ್ಕೊಂಡಿದ್ದಾರೆ. ಏಪ್ರಿಲ್ 2ನೇ ತಾರೀಕು ಅಮಿತ್ ಶಾ ಅವರು ಚಿಕ್ಕಬಳ್ಳಾಪುರ ಪ್ರಮುಖರ ಜೊತೆ ಬೆಂಗಳೂರಿನಲ್ಲಿ ಸಭೆ ಇಟ್ಕೊಂಡಿದ್ದಾರೆ. ವಿಶ್ವನಾಥ್ ಮತ್ತು ಸುಧಾಕರ್ ಸಂಘರ್ಷಕ್ಕೆ ತೆರೆ ಎಳೆಯುವ ಪ್ರಯತ್ನ ಮಾಡ್ತಾರೆ. ಇಬ್ಬರಿಗೂ ಕೂಡ ಸೇರಿ ಕ್ಷೇತ್ರ ಮರುವಶವಾಗಬೇಕು, ಅಷ್ಟು ಮಾತ್ರ ಆಗಬೇಕು ಅಂತ ಅಮಿತ್ ಶಾ ಅವರ ಕಸರತ್ತು ಫಲ ಕೊಡುತ್ತಾ? ರೆಬಲ್ ಶಾಸಕ ವಿಶ್ವನಾಥ್ ಸುಧಾಕರ್ಗೆ ಬೆಂಬಲ ಕೊಡ್ತಾರಾ? ಈ ಅಮಿತ್ ಶಾ ಅವರು ಅಂದರೆ ಈ ಹೈಕಮಾಂಡ್ ಲೀಡರ್ಸ್ಗಳು ಇಂಥ ಭಿನ್ನಮತಗಳನ್ನು ಹ್ಯಾಂಡಲ್ ಮಾಡೋ ರೀತಿಯೇ ಬೇರೆ ಇರುತ್ತೆ. ಅವರು ಗೋಗರಿಯೋದು ಗೀಗರಿಯೋದು ಆ ರೀತಿ ಪದ್ಧತಿ ಇಟ್ಕೊಂಡಿರಲ್ಲ. ಅವರು ಏನಿದ್ರು ನೇರ ಮಾತು ಅಷ್ಟೇ. ಆ ರೀತಿಯಲ್ಲಿ ಏನಾದರೂ SR ವಿಶ್ವನಾಥ್ ಅವ್ರಿಗೆ ಒಂದು ಬುದ್ಧಿ ಮಾತನ್ನು ಹೇಳಿ ಸುಧಾಕರ್ ಅವರಿಗೆ ಬೆಂಬಲ ಕೊಡಪ್ಪ, ಅವ್ರ ಜೊತೆ ವರ್ಕ್ ಮಾಡು ಅಂತ ಹೇಳಿದ್ರೆ ಅದನ್ನು ವಿಶ್ವನಾಥ್ ಅವ್ರು ಕೇಳ್ತಾರಾ ಇಲ್ವಾ? ಬಹುತೇಕ ಹೈಕಮಾಂಡ್ ಲೀಡರ್ಸ್ಗಳು ಮಾತನ್ನು ಕೇಳ್ತಾರೆ ಎಲ್ಲರೂ ಕೂಡ. ಬಟ್ ಇವ್ರ ವಿಚಾರದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ.